ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಭ್ಯೋ ನಮಃ. ನನ್ನ ಸಮಸ್ತ ಯೂಟ್ಯೂಬ್ ಚಾನೆಲ್ ವೀಕ್ಷಕರು ಮತ್ತು ನನ್ನ ಸುತ್ತಮುತ್ತಲಿನ ಎಲ್ಲ ಇಡೀ ಕರ್ನಾಟಕದ ಯಾರ್ಯಾರು ಆಧ್ಯಾತ್ಮಿಕ ಧ್ಯಾನವನ್ನ ಮತ್ತು ಆಸ್ಟ್ರಾಲಜಿ ಪ್ರೆಡಿಕ್ಷನ್ ಅನ್ನ, ರೇಖಿಯನ್ನ, ಯೋಗಾಸನವನ್ನ ಯಾರ್ಯಾರು ನನ್ನ ಹತ್ರ ಕಲ್ತಿದ್ದಾರೋ, ಯಾರ್ಯಾರು ಸಂಪರ್ಕದಲ್ಲಿರೋ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನಾಳೆ 7ನೇ ತಾರೀಕು ರವಿವಾರ ರಾತ್ರಿ 9:57 ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಆಗತ್ತೆ. ಈ ಖಗೋಳ ವಿಸ್ಮಯದಲ್ಲಿ ಹುಣ್ಣಿಮೆ ದಿನ ಗ್ರಹಣಗಳಾದಾಗ ಯಾವ ಪರಿವರ್ತನೆ ಜಾತಕದಲ್ಲಿ ಬರುತ್ತೆ ಅಂತ ನೋಡೋಣ. ಈ ಒಂದು ರವಿವಾರ ದಿನ ಬಂದಂತ ಹುಣ್ಣಿಮೆಯ ಖಗ್ರ ಚಂದ್ರ ಗ್ರಹಣ ಇದೆಯಲ್ಲ, ಇದು ಸಾಧಕರಿಗೆ ಅದ್ಭುತವಾದ ಸಮಯ. ಅದು ಎಸ್ಪೆಷಲಿ ಮಂತ್ರ ಸಿದ್ಧಿ ಮಾಡ್ಕೊಳ್ಳೋರ್ಗೆ ಮತ್ತು ಜಾತಕದಲ್ಲಿ ರಾಹು ಮತ್ತು ಶನಿ ಇದ್ದವರು ತಪ್ಪದೆ ಇದನ್ನ ಮಾಡಿದ್ರೆ ಪಾಸಿಟಿವ್ನೆಸ್ ಹೆಚ್ಚಾಗುತ್ತೆ. ಈ ಯೂನಿವರ್ಸ್ ನಮ್ಗೆ ಹೆಚ್ಚು ಪಾಸಿಟಿವ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಎನರ್ಜಿಯನ್ನ ನಾವು ಬೂಸ್ಟ್ ರೆಡಿ ಮಾಡ್ಕೋಬೇಕು. ನೆಗೆಟಿವ್ ವೇವ್ಸ್ ನಿಂದ, ನೆಗೆಟಿವ್ ವಾತಾವರಣದಿಂದ ಸ್ವಲ್ಪ ಹಿನ್ನಡೆ ಆಗಿರೋದ್ರಿಂದ ನೀವು ಈ ಒಂದು ರಾಶಿಯವರು ಹೇಳ್ತಾ ಹೋಗ್ತೀನಿ ನಾನು ಯಾವ ರಾಶಿಯವರು ಇದನ್ನ ಹೆಚ್ಚು ಮಾಡ್ಕೋಬೇಕು, ಇದರ ಫಲಾಫಲ ಹೇಗಿರುತ್ತೆ ಅಂತ. ಸೊ ಎಸ್ಪೆಷಲಿ ಕಾಯಿಲೆಗಳಿಂದ ಬೇಗ ಗುಣಮುಖ ಆಗ್ಬೇಕಂದ್ರೆ ಧ್ಯಾನ ಸಾಧನೆಗೆ ಹೋಗಿ. ಮೆಡಿಟೇಷನ್ ಇಸ್ ಬ್ಯೂಟಿಫುಲ್ ಪ್ರೊಸೆಸ್. ಅದು ಎಸ್ಪೆಷಲಿ ಗ್ರಹಣ ಆದಾಗ ನೀವೇನ್ ಅನ್ಕೋತೀರ ಅದಾಗ್ಲಿಕ್ಕೆ ಸಾಧ್ಯ ಇದೆ. ಬಹಳಷ್ಟು ನಾನು ಡಿಪ್ರೆಷನ್ ಪೇಷಂಟ್ ಅಲ್ಲಿ ನೋಡಿದೀನಲ್ವಾ, ಅವರೆಲ್ಲರೂ 100% ಪ್ಯೂರ್ ಆಗಿದ್ದಾರೆ. ಯಾಕೆಂದ್ರೆ ಅದು ಅಷ್ಟು ಅರ್ಥಗರ್ಭಿತವಾದ ಸಮಯ. ಅದು ಎಸ್ಪೆಷಲಿ ರಾತ್ರಿ 9:57 ಸ್ಟಾರ್ಟ್ ಆಗಿದ್ದು, ಮಧ್ಯಕಾಲ 11:42 ಆಗಿರುತ್ತೆ ಮತ್ತು ಮೋಕ್ಷ ಕಾಲ 1:27 ಆಗಿರುತ್ತೆ. ಈಗ ನೀವು ಧ್ಯಾನ ಸಾಧನೆ ಮತ್ತು ಮಂತ್ರ ಜಪ ಮಾಡುವವರು ರಾತ್ರಿ 10 ಗಂಟೆಯಿಂದ ಬೆಳಗ ಮುಂಜಾನೆ ಆಗುತ್ತೆ, ಮಧ್ಯ ರಾತ್ರಿ 1 ಗಂಟೆವರೆಗೆ ಧ್ಯಾನಕ್ಕೆ ಕೂತ್ಕೊಂಡ್ಬಿಡಿ. ಅಥವಾ ನಾನು ಮಂತ್ರ ಜಪ ಮಾಡ್ತೀನಿ ಅಂದ್ರೆ, ಅದು ಮಂತ್ರ ಜಪ ಅಂದ್ರೆ ಹೇಗಿರ್ಬೇಕು ಅಂದ್ರೆ, ಒಂದು ಜಪಮಾಲೆಯನ್ನು ತೆಗೆದುಕೊಳ್ಳಿ. ಈ ತರ ಜಪಮಾಲೆ ಯಾವಾಗ್ಲೂ ಈ ತರ ಇಟ್ಕೊಂಡು ಹಿಮ್ಮುಖವಾಗಿ, ಮತ್ತೆ ಈ ಬೆರಳಿನಿಂದ ಜಪಮಾಲೆ ಮಾಡಬಾರ್ದು. ಸಾಧನೆಯನ್ನ ಈ ತರ ನಿಮ್ಗೆ ಇಷ್ಟವಾದ ದೇವರನ್ನ, ನಿಮ್ಗೆ ಯಾವ ದೇವ್ರು ಇಷ್ಟನೋ ಆ ದೇವರನ್ನ ಪೂರ್ತಿಯಾಗಿ, ಈಗ ನೋಡಿ ನಾವು ಶಿವಗೋತ್ರದಲ್ಲಿರೋರು ಶಿವ ಪೂಜೆ ಮಾಡ್ತೀವಿ, ಅವಾಗ ಹೇಳಿ ಓಂ ನಮಃ ಶಿವಾಯ. ಇಲ್ಲ ನಾನು ವಿಷ್ಣು ದೇವರನ್ನ ಪೂಜೆ ಮಾಡ್ತೀನಿ, ಆರಾಧನೆ ಮಾಡ್ತೀನಿ, ಓಂ ನಮೋ ನಾರಾಯಣಾಯ. ಇಲ್ಲ ನಾನು ದೈವಿ ಆರಾಧನೆಯನ್ನು ಮಾಡ್ತೀನಿ, ದೇವಿಯನ್ನ ಪಾರಾಯಣ ಮಾಡ್ತೀನಿ ಅಂದ್ರೆ ಓಂ ಕ್ಲೀಂ ಎಂಬ ಮೂಲ ಬೀಜಾಕ್ಷರ ಮಂತ್ರವನ್ನು ಮಾತ್ರ ಈ ಗ್ರಹಣ ಕಾಲದಲ್ಲಿ ಪಠಿಸ್ಬೇಕು. ಇದು ಹೆಚ್ಚು ಶಕ್ತಿಯುತವನ್ನು ಇರುತ್ತೆ. ಬೀಜಾಕ್ಷರವನ್ನು ಯಾವಾಗಲೂ ಗ್ರಹಣ, ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಬ್ಯೂಟಿಫುಲ್ ಆ ಒಂದು ಸಾಧನೆ ಮಾಡ್ಕೊಳ್ಳಿಕ್ಕೆ. ಈಗ ಏನಾಗುತ್ತೆ ಈ ಒಂದು ಗ್ರಹಣ ಕಾಲದಲ್ಲಿ ಯಾರ್ಯಾರಿಗೆ ಏನೇನಾಗುತ್ತೆ ಅಂತ ಸ್ವಲ್ಪ ನೋಡೋಣ. ಈಗ ನೋಡಿ, ಕುಂಭ ರಾಶಿಯಲ್ಲಿ ಈ ಒಂದು ಇದು ನಡೀತಾ ಇರೋದ್ರಿಂದ, ಗ್ರಹಣ ನಡೀತಾ ಇರೋದ್ರಿಂದ ಈಗ ಮೀನ ರಾಶಿ ಮತ್ತು ಕುಂಭ ರಾಶಿ ಅವರಿಗೆ ಚಿಕ್ಕದಾಗಿ ಸ್ವಲ್ಪ ತೊಂದರೆ ಇದೆ. ಹೀಗಾಗಿ ಅದು ಏನು ಅಂತ ಹೇಳ್ತೀನಿ. ಏನು ಅಂದ್ರೆ ಸಂಪೂರ್ಣವಾಗಿ ಮೀನ ರಾಶಿ ಮತ್ತು ಕುಂಭ ರಾಶಿಯವರು, ಇಲ್ಲಿ ಚಂದ್ರ ಮತ್ತು ರಾವ ಈ ಕುಂಭ ರಾಶಿಯಲ್ಲಿ ಇರೋದ್ರಿಂದ, ರಾವು 2ನೇ ಮನೆ ಇಲ್ಲಿ ಎಸ್ಪೆಷಲಿ ಮೀನ ರಾಶಿಯಲ್ಲಿ ಶನಿ ಇರೋದ್ರಿಂದ ಗೋಚಾರ ಫಲದಲ್ಲಿ ಸ್ವಲ್ಪ ದೆಸೆ ಏನ್ ನಡೀತೆ ನೋಡ್ಕೊಳ್ಳಿ. ಫಸ್ಟ್ ಇದನ್ನ ನೋಡಿದ ತಕ್ಷಣ ನೀವು ಕಂಟಿನ್ಯೂ ಇದು ತೊಂದರೆ ಇದೆ ಅಂತ ಅನ್ಕೋಬೇಡಿ. ಕುಂಭ ರಾಶಿಯವರಿಗೆ ರಾಹು ದಶೆ ಮತ್ತು ಚಂದ್ರ ದಶೆ ನಡೀತಾ ಇದ್ರೆ ಸ್ವಲ್ಪ ಅಲರ್ಟ್ ಝೋನ್ ಅಲ್ಲಿ ರೀ. ಇಲ್ದಿದ್ರೆ ಏನ್ ತೊಂದ್ರೆ ಇಲ್ಲ, ಅಷ್ಟು ಎದುರ್ಕೊಳ್ಳೋದೇನು ಬೇಕಿಲ್ಲ. ಎಸ್ಟ್ರಾಲಜಿ ಹೇಗಿದೆ ಅಂದ್ರೆ ಕರೆಕ್ಟ್ ಇದೆ. ಅದನ್ನ ಹೆಚ್ಚು ಏನೇನೋ ಫೋಕಸ್ ಮಾಡಿ ಹೇಳೋರಿದ್ದಾರೆ, ಅದಲ್ಲ. ಇಲ್ಲಿ ಸ್ವಲ್ಪ ಇವರಿಬ್ರು ಮೀನ ರಾಶಿ ಮತ್ತು ಕುಂಭ ರಾಶಿಯವರು, ಅದು ಎಸ್ಪೆಷಲಿ ರಾಹು ದಶೆ ಚಂದ್ರ ದಶೆ ನಡೀತಾ ಇದೆ ಅಂದ್ರೆ ಮಾತ್ರ ಸ್ವಲ್ಪ ಅಲರ್ಟ್ ಝೋನ್ಗಿರಿ, ಮಂತ್ರ ಥೆರಪಿಗೆ ಬಂದ್ಬಿಡಿ. ಇಲ್ಲ ನನ್ಗೇನು ಆ ದೇಶಗಳಿಲ್ಲ, ಅಂತರ್ದೇಶನೂ ನಡೀತಾ ಇಲ್ಲ, ಸೊ ನಂದು ಬೇರೆ ನಡೀತಾ ಇದೆ ಅಂದ್ರೆ ನೋ ಪ್ರಾಬ್ಲಮ್, ಏನು ವರಿ ಆಗ್ಬೇಡಿ. ಮನೆ ದೇವ್ರನ್ನ ಪೂಜೆ ಮಾಡ್ಕೊಂಡ್ಬಿಡಿ,
ತುಂಬಾ ಒಳ್ಳೆ ಫಲ ಸಿಗುತ್ತೆ. ನೆಕ್ಸ್ಟ್ ಮಿಥುನ ರಾಶಿಯವರಿಗೆ 5ನೇ ಮನೆಯಲ್ಲಿ ಗುರು ಇದ್ದಾನೆ. ಗುರು ಬ್ಯೂಟಿಫುಲ್ ಪ್ರೋಸೆಸ್, ಅದು ನಿಮ್ಗೆ ಒಳ್ಳೆ ತರದಿದೆ, ಏನ್ ತೊಂದರೆ ಇಲ್ಲ. ನೆಕ್ಸ್ಟ್ ಶುಕ್ರ 6ನೇ ಮನೆಯಲ್ಲಿ ಇದ್ದಾನೆ, ಕರ್ಕಾಟಕ ರಾಶಿಯಲ್ಲಿ. ಸ್ವಲ್ಪ ಸಾಧನೆ ಮಾಡ್ಕೊಳ್ಳೋದು ಬೆಸ್ಟ್, ನಿಮ್ಗೆ ಒಳ್ಳೆ ಪಾಸಿಟಿವ್ನೆಸ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸಿಂಹ ರಾಶಿಯವರಿಗೆ ಕೇತು ರವಿ ಬುಧ ಅಲ್ಲಿ ಇರೋದ್ರಿಂದ, ಈ ರಾಹುಗ್ರಸ್ತ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ಹೋಗ್ಬಿಡಿ. ಜೋನು ಚೆನ್ನಾಗಿದೆ, ಒಳ್ಳೆ ಟೈಮ್. ಸ್ವಲ್ಪ ಜೋನ್ ಪಾಸಿಟಿವ್ನೆಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದು ಎಸ್ಪೆಷಲಿ ಮಂತ್ರ ಥೆರಪಿ ಮತ್ತು ಧ್ಯಾನವನ್ನ ಮಾತ್ರ ಆಡ್ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ಕನ್ಯಾ ರಾಶಿಯವರಿಗೆ ಓಕೆ ಗುಡ್, ಸ್ವಲ್ಪ ಸಣ್ಣ ಪುಟ್ಟ ದಾನ ಪೂಜೆಗಳು ಇರ್ತವೆ. ದೇಶಗಳನ್ನು ನೋಡ್ಕೊಳ್ಳಿ, ನಿಮ್ಗೆ ಯಾವ ದೇಶ ನಡೀತಾ ಇದೆ ಅಂತ ನೋಡ್ಕೊಳ್ಳಿ. ಇದೇ ನೋಡಿದ ತಕ್ಷಣ ಇದೆ ಅಂತ ಅನ್ಕೋಬೇಡಿ. ಅದು ಎಸ್ಪೆಷಲಿ ರಾಹು ಚಂದ್ರ ಇವು ಏನ್ ಆಗ್ತದಲ್ಲ, ದೇಶಗಳು ಪೂರ್ತಿಯಲ್ಲಿ ಡಿಸ್ಟರ್ಬ್ ಇದ್ರೆ, ಮತ್ತೆ ನಿಮ್ಮ ಜಾತಕದಲ್ಲಿ ಏರುಪೇರಾಗಿದ್ರೆ, ನೋಟ ಸರಿ ಇಲ್ಲ ಅಂದ್ರೆ, ನೀಚ ಸ್ಥಾನದಲ್ಲಿ ಕೂತಿದ್ರೆ ಮಾತ್ರ ತೊಂದರೆ ಅನುಭವಿಸ್ತೀರಿ. ಇಲ್ಲ ಅಂದ್ರೆ ಆಗಲ್ಲ, ಎಲ್ಲರಿಗೂ ಇದು ಪರಿಣಾಮ ಬೀಳಲ್ಲ. ದೆಸೆಗಳನ್ನೇ ಕರೆಕ್ಟ್ ಆಗಿ ನೋಡ್ಕೊಂಡಾಗ ಪ್ರೆಡಿಕ್ಷನ್ 100% ಪ್ಯೂರ್ ಆಗಿರುತ್ತೆ. ದೆಸೆ ನೋಡದೆ ನೀವು ಈಗಿಂದ ಎಲ್ಲರದು ನೋಡ್ಕೊಂಡ್ಬಿಟ್ರೆ ಅದು ಇಟ್ ನಾಟ್ ಕರೆಕ್ಟ್. ಅದಕ್ಕೋಸ್ಕರ ನೀವು ಏನಂದ್ರೆ ಪ್ರೆಡಿಕ್ಷನ್ ಅಲ್ಲಿ ಫಸ್ಟ್ ಡೇಟ್ ಆಫ್ ಬರ್ತ್ ಟೈಮು ಎಲ್ಲ ನೋಡ್ಕೊಂಡು ಸರಿಯಾದ ರೀತಿಯಿಂದ ಮಾಡ್ಕೊಂಡು ಹೋಗಿ, ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಏನ್ ತೊಂದ್ರೆ ಇಲ್ಲ. ಪೂಜೆ ಪುನಸ್ಕಾರನ ಹೆಚ್ಚು ಮಾಡ್ಕೊಳ್ಳಿ. ಸೊ ಯು ಹ್ಯಾವ್ ಟು ಬ್ಯೂಟಿಫುಲ್ ಇದೆ. ನೆಕ್ಸ್ಟ್ ಟೈಮ್ ಒಳ್ಳೆ ಟೈಮ್ ಬರ್ತಾ ಇದೆ. ಓಕೆ, ಈ ದಿನದ ಪ್ರೆಡಿಕ್ಷನ್ ಇಷ್ಟು ಸಾಕು. ವೀಕ್ಷಕರಲ್ಲಿ ನನ್ನದೊಂದು ಮನವಿ, ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಈ ಎಲ್ಲಾ ಪ್ರೆಡಿಕ್ಷನ್ಗಳನ್ನ ಹಾಕಿರ್ತೀನಿ, ಸಂಪೂರ್ಣವಾಗಿರ್ತದೆ. ಆ ಚಾನೆಲ್ ಅನ್ನ ಪೂರ್ತಿಯಾಗಿ ನೀವು 2 ಚಾನೆಲ್ ಇದೆ ನಮ್ದು, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಒತ್ತಿದ್ರೆ ಸಂಪೂರ್ಣ ನಿಮ್ಗೆಲ್ಲ ನಾನು ಏನೇನು ಅಪ್ಲೋಡ್ ಮಾಡ್ತೀನಿ ಅದೆಲ್ಲ ಬರುತ್ತೆ. ಸ್ಟೇಟಸ್ ನಲ್ಲಿ ತುಂಬಾ 5,000 ಜನ ಕಾಂಟ್ಯಾಕ್ಟ್ ಇರೋಷ್ಟು ಇದಿರಲ್ವಾ, ಅದು ಯೂಟ್ಯೂಬ್ ಕನ್ವರ್ಟ್ ಆಗ್ಬಿಡಿ. ಅವಾಗೆ ನಿಮ್ಗೆ ನನ್ನ ಕಂಟೆಂಟ್ ಎಲ್ಲ ಸಿಗುತ್ತೆ. ಪ್ರತಿದಿನ ಒಂದೊಂದು ಕಂಟೆಂಟ್ ನಾ ಕೊಡ್ತಾ ಹೋಗ್ತೀನಿ. ನನ್ನ ಮೊದಲನೇ ಚಾನೆಲ್ ಬಸವರಾಜ್ ಗುರುಜಿ ರೇಖಿ ಬೆನಿಫಿಟ್ಸ್, 2ನೇ ಚಾನೆಲ್ ಶಿಲ್ಪಾ 15. ಈ 2 ಚಾನೆಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸುತ್ತಮುತ್ತವರಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು. ನಮಸ್ತೆ.